ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ನಾಯಕತ್ವದ ಸಂಚಲನ ಕ್ರಿಯೇಟ್ ಆಗಿದೆ. ನಾಯಕತ್ವದ ಬಗ್ಗೆ ಜಟಾಪಟಿ ಆರಂಭ ಆಗಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ನಾಯಕತ್ವದ ಸಂಚಲನ ಆರಂಭ ಆಗಿರೋದು. ಸಿದ್ದು ಡಿಕೆಶಿ ಬ್ರೇಕ್ಫಾಸ್ಟ್ ಸಭೆಗಳ ಬಳಿಕ ಮತ್ತೆ ನಾಯಕತ್ವದ ವಿಚಾರ ಸದ್ದು ಮಾಡಿದೆ. ಜೋಡೆತ್ತು ಸೈಲೆಂಟ್ ಆಗಿರುವಾಗಲೇ ಸ್ಫೋಟಕ ಸುದ್ದಿಯೊಂದು ಹೊರಬಿದ್ದಿರೋದು. ಕ್ರಾಂತಿ ಡಿಸೆಂಬರ್ ಅಂತ್ಯಕ್ಕೋ ಸಂಕ್ರಾಂತಿ ಹಬ್ಬಕ್ಕೋ ಅನ್ನೋ ಪ್ರಶ್ನೆ ಇದೆ. ಮೂಲಗಳ ಪ್ರಕಾರ ಡಿಸೆಂಬರ್ ಅಂತ್ಯಕ್ಕೆ ಫೈನಲ್ ಮೀಟಿಂಗ್ ಆಗುತ್ತೆ. ಇದೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಿನ್ನಾಭಿಪ್ರಾಯ ಇಲ್ಲ, ನಾವಿಬ್ಬರು ಒಂದೇ, ಹೈಕಮಾಂಡ್ ಏನ್ ಹೇಳುತ್ತೋ ಅದೇ ಫೈನಲ್ ಅಂತ ಹೇಳಿ ಸಿಎಂ ಡಿಸಿಎಂ ಇಬ್ರು ಮಾತಾಡಿದ್ದಾರೆ. ಪಕ್ಷಕ್ಕಾಗಿ ನಾವು 2028ರ ಗುರಿಗೆ ನಾವು ಪಣ ತೊಟ್ಟಿದ್ದೇವೆ. ಸಿದ್ದು ಡಿಕೆಶಿ ಸೈಲೆಂಟ್ ಆಗಿದ್ರು, ಆಪ್ತರ ಬಣಗಳಲ್ಲೇ ಬೆಂಕಿ ಹೊತ್ತಿ ಉರಿತಾನೇ ಇದೆ. ಫೈನಲ್ ಡಿಸಿಷನ್ ಪ್ರಕಟಿಸೋದಕ್ಕೆ ಹೈಕಮಾಂಡ್ ರೆಡಿ ಆಗಿದೆ. ಇದೇ ತಿಂಗಳ 24ಕ್ಕೆ ಸಿಎಂ ಡಿಸಿಎಂಗೆ ಬುಲಾವ್ ಸಾಧ್ಯತೆ ಇದೆ. ಅಂದ್ರೆ ದೆಹಲಿಗೆ ಬನ್ನಿ ಅಂತ ಕರೆಸಿಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಡಿಸೆಂಬರ್ 25ರಿಂದ ವಿದೇಶಿ ಪ್ರವಾಸ ಕೈಗೊಳ್ಳಲಿದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಪ್ರವಾಸಕ್ಕೂ ಮುನ್ನವೇ ಅಂತಿಮವಾದಂತ ಒಂದು ಪರಿಹಾರ ಅಥವಾ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನಲ್ಲೀಗ ಎಲ್ಲವೂ ಗೊಂದಲ, ಒಳಗೊಳಗೆ ಲೆಕ್ಕಾಚಾರ ಇದೆಲ್ಲವೂ ಕೂಡ ನಡೀತಾ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೆ ನಾಯಕತ್ವ ಸಂಚಲನ ಸೃಷ್ಟಿಯಾಗಿರೋದು. ಎಲ್ಲೋ ಒಂದು ಕಡೆ ಇಷ್ಟು ದಿನಗಳ ಕಾಲ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಬೆಂಬಲಿಗ ಶಾಸಕರು ಸಿದ್ದರಾಮಯ್ಯನವರೇ ಮುಂದುವರಿಬೇಕು 5 ವರ್ಷಗಳ ಕಾಲ ಅಂತ ಹೇಳಿ ಮಾತಾಡ್ತಾ ಇದ್ರು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ನೋಡ್ತಾ ಇರಬೇಕಾದ್ರೆ ಡಿಸೆಂಬರ್ ಅಷ್ಟೊತ್ತಿಗೆ ನಮ್ಮ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ರು. ಈ ಎಲ್ಲ ನಾಯಕರ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಸ್ವತಃ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಜೊತೆಗೆ ಹೈಕಮಾಂಡ್ ನಾಯಕರು ಮಾಡಿದ್ರು. ಅದಾದ ನಂತರ ಏನೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನ ನಾವು ಪ್ರತಿನಿತ್ಯವೂ ಕೂಡ ನಿಮಗೆ ತಿಳಿಸ್ತಾನೆ ಇದ್ದೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು, ಸಾಲು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾದವು. ಒಂದು ಕಡೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೆ. ಅದಾದ ನಂತರ ಕಾಂಗ್ರೆಸ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಕೂಡ ರಾಜ್ಯಕ್ಕೆ ಬರ್ತಾರೆ. ಸಿಎಂ ಸಿದ್ದರಾಮಯ್ಯನವ್ರ ಜೊತೆಗೆ ಮಾತನಾಡ್ತಾರೆ. DCM DK ಶಿವಕುಮಾರ್ ಅವರ ಜೊತೆಗೂ ಕೂಡ ಮಾತುಕತೆ ಆಗಿದೆ. ಅದರಲ್ಲೂ ಬಹಳ ಪ್ರಮುಖವಾಗಿ AICC ಅಧ್ಯಕ್ಷರು ಕೂಡ ಈ ಇಬ್ಬರು ನಾಯಕರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಅವರು ಹೋಗಿ ಮಾತುಕತೆ ನಡೆಸಿದ ವೇಳೆ ಸೂಚನೆಯನ್ನ ಏನು ಕೊಟ್ಟಿರಬಹುದು? ಯಾವುದೇ ಕಾರಣಕ್ಕೂ ನಾಯಕತ್ವ ಗೊಂದಲ ಇದೆ ಅಥವಾ ಈ ನಾಯಕತ್ವ ವಿಚಾರವನ್ನ ಬಹಿರಂಗವಾಗಿ ಮಾತುಕತೆ ನಡೆಸಬೇಡಿ, ಬಹಿರಂಗವಾಗಿ ಯಾರೂ ಕೂಡ ಹೇಳಿಕೆಯನ್ನ ಕೊಡಬೇಡಿ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಯಿತು. ಹೈಕಮಾಂಡ್ ನಾಯಕರು ಈ ಇಬ್ಬರು ನಾಯಕರಿಗೆ ಸೂಚನೆಯನ್ನ ಕೊಟ್ಟರು. ನಿಮ್ಮ ಬೆಂಬಲಿಗರಿಗೂ ಕೂಡ ಇದೇ ವಿಚಾರವನ್ನ ಹೇಳಿ ಅಂತ ಹೇಳಿ ಕಳಿಸಿದ್ರು. ಅದಾದ ನಂತರ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳಾಗ್ತವೆ. ಒಂದು ಸಿದ್ದರಾಮಯ್ಯನವರ ಮನೆಯಲ್ಲಿ, ಮತ್ತೊಂದು DCM DK ಶಿವಕುಮಾರ್ ಅವರ ಮನೆಯಲ್ಲಿ. ಈ 2 ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಹೊರಗಿನ ಜನರಿಗೆ ಅಥವಾ ವಿಪಕ್ಷಗಳಿಗೆ ಯಾವ ರೀತಿಯಾದಂಥ ಸಂದೇಶವನ್ನ ಸಾರಿದ್ವಪ್ಪ ಅಂದ್ರೆ, ನಾವಿಬ್ಬರು ಒಟ್ಟಾಗಿದ್ದೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ದ್ವೇಷ ಅಸೂಯೆ ಭಾವನೆ ಇಲ್ಲ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ನಾಯಕತ್ವ ಹೊಡೆದಾಟ ಬಡಿದಾಟ ಈ ಫೈಟ್ ಯಾವುದೂ ಇಲ್ಲ. ಇದೆಲ್ಲವೂ ಕೂಡ ಕೇವಲ ಸೃಷ್ಟಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಹೊರಗಡೆ ಜನಕ್ಕೆ ಮತ್ತು ವಿಪಕ್ಷಗಳಿಗೆ ಹರಿಬಿಡುವಂಥ ಪ್ರಯತ್ನವನ್ನ CM DCM ಮಾಡ್ತಾರೆ. ಇದೆಲ್ಲದರ ಜೊತೆಗೆ ವಿಪಕ್ಷಗಳಿಗೆ ಅಸ್ತ್ರ ಆಗೋದು ಬೇಡ ಅಧಿವೇಶನದಲ್ಲಿ ಅನ್ನೋ ಪ್ಲಾನ್ ಕೂಡ ಇತ್ತು.